ಏನಾಯ್ತಮ್ಮ ಊರ್ವಶಿ? ಗಾಬರಿ ಆಗಿದ್ಯಾ? ಮುಖ ಎಲ್ಲ ರಕ್ತ ಆಗಿದೆಯಲ್ಲಮ್ಮ. ಕಾರಲ್ಲಿ ಸ್ಪೀಡ್ ಆಗಿ ಹೋಗ್ತಿದ್ದೆ ಡ್ಯಾಡಿ. ಯಾರೋ ಸೈಕಲ್ ಅಲ್ಲಿ ಅಡ್ಡ ಬಂದ್ರು, ಮೇಲ್ ಹತ್ತಿಸ್ಬಿಟ್ಟೆ. ಅವನೇನ್ ಸತ್ತಿದಾನೋ ಬದುಕಿದಾನೋ? ಸತ್ತೋದ. ಅಷ್ಟು ಸಣ್ಣ ವಿಷಯಕ್ಕೆ ಇಷ್ಟೊಂದು ಗಾಬರಿನಾ? ಏನು ಇದು ಸಣ್ಣ ವಿಷಯನಾ? ಹೌದು. ಆಗರ್ಭ ಶ್ರೀಮಂತೆ, ಅಷ್ಟೈಶ್ವರ್ಯ ಸಂಪನ್ನೆ ಅಕ್ಕಯ್ಯಮ್ಮನ ಮಗಳು ಕಾರಲ್ಲಿ ಸ್ಪೀಡಲ್ಲಿ ಬರ್ತಾ ಇದ್ದಾಳೆ ಅಂದ್ರೆ ಯಾವನ ತಿರುಬೋಕೆ ಸೈಕಲ್ ಅಲ್ಲಿ ಅಡ್ಡ ಬರದಾ? ಭಾರಿ ದೊಡ್ಡ ಮನುಷ್ಯ ಬಂದ್ಬಿಟ್ಟ ಅಂತ ಕಾರ್ ಬೇರೆ ನಿಲ್ಸ್ಬೇಕಾ? ನೀನ್ ಮಾಡಿದ್ ಕರೆಕ್ಟ್ ಅಮ್ಮ. ಏನಣ್ಣ ಅದು? ಏನು ಇಲ್ಲಮ್ಮ, ನಿನ್ ಮಗಳು ಕಾರ್ನಲ್ಲಿ ಯಾರಿಗೋ ಡಿಕ್ಕಿ ಹೊಡೆದಂತೆ, ಅವ್ನು ಸತ್ತೋದ್ನಂತೆ. ಅಷ್ಟೇ ತಾನೆ. ಅದಕ್ಕೆ ಯಾಕಮ್ಮ ಇಷ್ಟು ಗಾಬರಿ ಆಗ್ತೀಯಾ? ಆನೆ ದಾರಿಲಿ ನಡ್ಕೊಂಡು ಹೋಗುವಾಗ ಅದ್ರ ಕಾಲ್ ತುಳಿತಕ್ಕೆ ಸಿಕ್ಕಿ ಎಷ್ಟೋ ಸಣ್ಣ ಪುಟ್ಟ ಪ್ರಾಣಿಗಳು, ಕ್ರಿಮಿ ಕೀಟಗಳು ಸಾಯಿತ್ವೆ. ಅದಕ್ಕೋಸ್ಕರ ಆನೆ ಅಳ್ತಾ ಕೂತ್ಕೊಳ್ಳೋಕಾಗತ್ತಾ? ನಡೆಯೋದ್ ನಿಲ್ಸೋಕಾಗತ್ತಾ? ನಮ್ಮಂಥ ಶ್ರೀಮಂತರು ಕಾರ್ನಲ್ಲಿ ಹೋಗ್ತಿರುವಾಗ ನಡ್ಕೊಂಡು ಹೋಗೋರು, ಸೈಕಲ್ ನಲ್ಲಿ ಹೋಗೋರು ನೋಡಿ ಭಯ ಭಕ್ತಿಯಿಂದ ದಾರಿ ಬಿಡ್ಬೇಕು. ಅದಿಲ್ದೆ ಹೋದ್ರೆ ಏನ್ ಮಾಡಕ್ಕಾಗತ್ತೆ? ಸಾಯ್ತಾರೆ. ಅದು ಅವ್ರ ಕರ್ಮ. ಈಗ ಪೊಲೀಸ್ನವ್ರು ಬಂದು ಹಿಟ್ ಅಂಡ್ ರನ್ ಅಂತ ಕೇಸ್ ಹಾಕಿದ್ರೆ ಇದೇ ಮಾತು ಅವ್ರ ಮುಂದೆನೂ ಹೇಳ್ತೀಯಾ? ಕೇಸ ನನ್ ಮೇಲೆ? ನಾನು ಅಕ್ಕಯ್ಯಮ್ಮ ಮಾತಾಡ್ತಿರೋದು. ಏನಿಲ್ಲ, ನನ್ನ ಮಗಳು ಕಾರ್ನಲ್ಲಿ ಯಾರಿಗೂ ಡಿಕ್ಕಿ ಹೊಡೆದ್ಬಿಟ್ಲಂತೆ. ಅವ್ನ್ ಸತ್ ಹೋಗ್ಬಿಟ್ನಂತೆ. ಯಾರಾದ್ರೂ ನಿಮ್ ಹತ್ರ ಕಂಪ್ಲೇಂಟ್ ಕೊಟ್ರೆ ಆ ಕೇಸು ನನ್ನವರೆಗೂ ಬರಬಾರ್ದು. 25,000ನಾ? ಅಷ್ಟೇ ತಾನೆ? ಕಳಿಸ್ಕೊಡ್ತೀನಿ. ನೋಡಿದ್ರೇನ್ರಿ ಅಕ್ಕಯ್ಯಮ್ಮನ್ ದುಡ್ಡು ಎಷ್ಟು ಕೆಲಸ ಮಾಡುತ್ತೆ ಅಂತ? ಊರ್ವಶಿ, ನೀನ್ ಹೋಗ್ ಮುಖ ತೊಳ್ಕೊಂಡು ಕಾಲೇಜ್ಗೆ ಹೋಗು. ಅಲ್ವೇ, ಸತ್ತೊಂದ್ ಜೀವಕ್ಕೆ ಬೆಲೆನೇ ಇಲ್ವಾ? ಬೆಲೆ ಇರೋಕೆ ಅವನೇ ನಮ್ ಥರ ಶ್ರೀಮಂತ ಏನ್ರಿ? ಅಂದ್ರೆ ದುಡ್ಡು ಗೊಂದಿಕೆನ ಬೆಲೆ ಇರೋದು, ಜೀವಕ್ ಬೆಲೆನೇ ಇಲ್ವಾ? ಹಾಗಲ್ರಿ, ಜೀವ ಎಲ್ರ ಹತ್ರನೂ ಇರುತ್ತೆ. ಬಡವನ್ ಹತ್ರನೂ ಇರುತ್ತೆ, ಶ್ರೀಮಂತನ ಹತ್ರನೂ ಇರುತ್ತೆ. ಆದ್ರೆ ದುಡ್ಡು ಎಲ್ರ ಹತ್ರ ಇರುತ್ತಾ? ಅದು ನಮ್ಮಂಥ ಅದೃಷ್ಟಶಾಲಿಗಳ ಹತ್ರ ಮಾತ್ರ ಇರುತ್ತೆ. ಅಲ್ಲಿಗೆ ದುಡ್ಡಿಗೆ ತಾನೇ ಬೆಲೆ ಇರೋದು. ಊರ್ವಶಿ, ಏನಮ್ಮ ಎಷ್ಟು ದಿನ ಎಷ್ಟು ಆಕ್ಸಿಡೆಂಟ್ಸ್ ಮಾಡಿಲ್ಲ ನೀನು? ಏನೋ ಇವತ್ ಮೊದಲನೇದ್ ಮಾಡಿರೋ ಹಾಗೆ ಬೆಪ್ಪ ಕೂತಿದ್ಯಲ್ಲ. ಇಲ್ಲ ಮಮ್ಮಿ, ಇಷ್ಟು ದಿವಸ ಬರೀ ಕೈಕಾಲಷ್ಟೇ ಮುರಿತಾ ಇತ್ತು. ಅಷ್ಟೊಂದು ಗಾಬರಿ ಆಗ್ತಿರ್ಲಿಲ್ಲ. ಇವತ್ತು ಸತ್ತೇ ಹೋದ ನೋಡು, ಚೂರ್ ಶಾಕ್ ಆಯ್ತು. ಇಟ್ಸ್ ಓಕೆ, ನೌ ಐ ಆಮ್ ಫೀಲಿಂಗ್ ಆಲ್ ರೈಟ್. ಮಮ್ಮಿ, ನಾನು ಇವತ್ತು ಬ್ಲೂ ಮಾರುತಿ ತಗೊಂಡು ಹೋಗ್ತೀನಿ. ಮಮ್ಮಿ, ನಾನು ನೀನು ವೈಟ್ ಅಂಬಾಸಿಡರ್ ತಗೊಂಡು ಹೋಗು. ದೇವಿ, ಸದಾಕಾಲ ನಿನ್ನ ಕರುಣೆ ನನ್ನ ಮೇಲಿರಲಿ. ಆಗಲಿ ಭಕ್ತ. ಏನಿವತ್ತು ಇಷ್ಟ ಬೇಗ ಬಂದ್ಬಿಟ್ರಿ? ದೇವಿ ದರ್ಶನ ಬೇಗ ಮಾಡ್ಬೇಕು ಅನ್ನಿಸ್ತು, ಅದಕ್ಕೆ. ಇದು ಗಂಡ ದೇವರ ದೇವಸ್ಥಾನ. ನಾನ್ ಬಂದಿರೋದು ಮಾತಾಡೋಕೆ ಬರ್ದೇ ಇರೋ ಆ ದೇವರ ದರ್ಶನಕ್ಕಲ್ಲ, ಮುದ್ದಾಗಿ ಮಾತಾಡೋ ಈ ದೇವಿ ದರ್ಶನಕ್ಕೆ. ಸರಿ ಬಾಬಾ, ಹೋಗೋಣ. ಎಲ್ಲಿಗೆ? ಅದೇ ಮಾಮೂಲಿ ನಮ್ಮ ಪ್ರೇಮ ರಾಜ್ಯಕ್ಕೆ. ಇವತ್ತು ನಾನು ಬರಕ್ಕಾಗಲ್ಲ. ಬೆಳಿಗ್ಗೆಯಿಂದ ಒಂದು ಮಣ ಹೂ ವ್ಯಾಪಾರ ಆಗಿಲ್ಲ. ಈ ಹೂ ಹಿಂಗೆ ವಾಪಸ್ ತಗೊಂಡೋದ್ರೆ ಅಣ್ಣ ಬೆಂಡೆತ್ತಿ ಬ್ರೇಕ್ ಹಾಕ್ತಾನ ಅಷ್ಟೇ. ಅಷ್ಟೇ ತಾನೇ? ನನ್ನಂತ ದೊಡ್ಡ ಭಕ್ತ ಇರೋವರೆಗೂ ನಿಮ್ಮಂತ ಹೂ ಮಾರೋರ್ಗೆ ಯಾವ ರೀತಿ ತೊಂದರೆನೂ ಇರಲ್ಲ. ಸರಿ, ಹೂಗೆಲ್ಲ ಎಷ್ಟು? 100 ರೂಪಾಯಿ. ಅಷ್ಟೇ ತಾನೇ? ತಗೋ, ನಿನ್ ಪ್ರೀತಿ ಮುಂದೆ ಇದ್ ಯಾವ ಮಹಾ? ನಿಮ್ಮ ಅಣ್ಣಂಗೆ ತಗೊಂಡೋಗಿ ಕೊಡು. ದೇವ್ರಿಗೆ ಹಾಕ್ಬಿಟ್ಟು ಬರ್ತೀರಾ? ಇಲ್ಲ, ಇದು ನನ್ ದೇವಿಗೆ. ಮದುವೆ ಆಗುವಾಗ ಹಾಕ್ತಾರಲ್ಲ ಹೂನಾರ, ಅದನ್ನ ನಿನ್ಗೆ ಈಗ್ಲೇ ಅಡ್ವಾನ್ಸ್ ಆಗಿ ಹಾಕ್ತಾ ಇದೀನಿ. ಅಯ್ಯೋರಿ, ಎಲ್ಲರೂ ನೋಡ್ತಿದಾರಿ. ಬಾರೆ, ಇವತ್ತಲ್ಲ ನಾಳೆ ನಾವಿಬ್ರು ಗಂಡ ಹೆಂಡತಿ ಆಗೋರ್ತಾನೆ. ಬಾ. ಅಯ್ಯೋ, ನನ್ ಬುಟ್ಟಿ ತೆಗೆದ್ ಬಿಸಾಕೆ. ಅಲ್ಲ, ನೀವಿಷ್ಟು ಧೈರ್ಯವಾಗಿ ನಾಳೆ ನಾವು ಗಂಡ ಹೆಂಡತಿ ಆಗೋರು ಅಂತ ಹೇಳ್ತಿದ್ದೀರಲ್ಲ, ಇದಕ್ ನಿಮ್ಮ ಅಪ್ಪ ಅಮ್ಮ ಒಪ್ಕೋತಾರಾ? ಅವ್ರ ಒಪ್ಪಿಗೆಗೆ ಕೇರ್ ಮಾಡೋರು ಯಾರು ಡಿಯರ್? ನನಗ್ ಬೇಕಾಗಿರೋದು ನಮ್ಮ ಅಪ್ಪ ಅಮ್ಮನ ಅಂತಸ್ತು ಆಸ್ತಿ ಅಲ್ಲ, ನನ್ನ ಪ್ರೀತಿಯ ಸಾವಿತ್ರಿಯ ಪ್ರೇಮ. ಇದಕ್ಕೆಲ್ಲ ನಮ್ಮ ಅಪ್ಪ ಅಮ್ಮ ಒಪ್ಲಿಲ್ಲ ಅಂದ್ರೆ ಜೈ ಪುರಂದರ ಅಂತ ಎಲ್ಲಾನು ಬಿಟ್ಟು ಹೊರಟು ಬರ್ತೀನಿ. ಏನಂತ್ಯಾ? ಸರಿ ತಾನೆ? ನಿಜವಾಗ್ಲು ನೀವು ದುಡ್ಡಲ್ಲಿ ಅಷ್ಟೇ ಶ್ರೀಮಂತರಲ್ಲ, ಹೃದಯದಲ್ಲೂ ಶ್ರೀಮಂತರೇ. ಆಹಾ, ಕಣ್ಣುಗಳೇ ಕಮಲಗಳು, ಮುಂಗುರುಳು ದುಂಬಿಗಳು, ಈ ಅದರ ಹವಳಗಳು, ಮಲ್ಲಿಗೆ ಹೂ ಹಲ್ಲುಗಳು,
ಇದು ನಡುವೋ ಇಲ್ಲ ಲತೆಯೋ, ಇದು ಹೆಣ್ಣೋ ಇಲ್ಲ ರತಿಯೋ. ಕಡ್ಲೆಕಾಯ್ 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 ಕಡ್ಲೆಕಾಯ್. ಆಹಾ, ಲೋಲಾಕು ಜಿಲ್ ಜಿಲ್ ರಾಮಾಮಣಿ. ಬಳೆಗಳು ಪಳ್ಪಳ್ ಕಾಂತಾಮಣಿ. ಏಯ್, ಮೈ ಮಾತ್ರ ಮುಟ್ಬೇಡಿ. ಆ ನೆಕ್ಲೆಸು. ಪ್ರಕಾಶು, ಏನ್ ನಿನ್ ಹೆಸರು? ಕಡ್ಲೆಕಾಯ್ ಕಿಟ್ಟಪ್ಪ ಅಂತ. ಯಾಕೆ ನೀವು ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದೆ ಅಂತ ಥ್ಯಾಂಕ್ಸ್ ಹೇಳಕ? ಪರವಾಗಿಲ್ಲ ಬಿಡಿ. ಒಂದು ಗಂಡ್ಸಾಗಿ ಒಂದು ಹೆಂಗ್ಸು ಕಷ್ಟದಲ್ಲಿದ್ದಾಗ ಏನ್ ಸಹಾಯ ಮಾಡ್ಬೇಕೋ ಅಷ್ಟು ಮಾಡ್ದೆ. ನಿನ್ ತಲೆಯಲ್ಲಿ ಮೆದಳಿದ್ಯಾ? ಒಳ್ಳೆ ಮಾತು ಕೇಳಿದ್ರಿ. ಕಡ್ಲೆಕಾಯಲ್ಲಿ ಬೀಜಗಳು ಹೇಗಿರುತ್ತೋ ಹಾಗೆ ಎಲ್ಲಾರ ತಲೆಯಲ್ಲೂ ಮಿದ್ಲಿದ್ದೇ ಇರುತ್ತೆ. ಆದ್ರದು ನಿನ್ ತಲೆಲಿಲ್ಲ. ಇದ್ದಿದ್ರೆ ಕವಿಗಳು ಹಾಗವ್ರನ್ನ ಹಾಡಿ ಹೊಗಳಿ ವರ್ಣನೆ ಮಾಡ್ತಾ ಇದ್ರೆ ಅವರನ್ನೆಲ್ಲ ಹೊಡೆದು ಓಡಿಸಿ ನನಗ್ ಡಿಸ್ಟರ್ಬ್ ಮಾಡ್ತಿರ್ಲಿಲ್ಲ. ನೀನೇನಾದ್ರೂ ಮೆಂಟ್ಲಾ? ಏಯ್, ನನ್ ಯಾರು ಅಂತ ತಿಳ್ಕೊಂಡೆ? ಅಷ್ಟೈಶ್ವರ್ಯ ಸಂಪನ್ನೆ ಅಕ್ಕಯ್ಯಮ್ಮನ ಏಕಮಾತ್ರ ಪುತ್ರಿ ನಾನು. ನನ್ನ ಮೆಂಟಲ್ ಗಿಂಟಲ್ ಅಂದ್ರೆ ಹಲ್ಲು ಮುರಿದು ಡೆಂಟಲ್ ಆಸ್ಪತ್ರೆ ಕಳಿಸ್ತೀನಿ. ಹುಷಾರ್. ಅಯ್ಯೋ ಪಾಪ, ಅಷ್ಟೊಂದ್ ಜನ ಗಂಡಸರು ಮೂಳೆ ಮುರಿತೀನಿ ಅಂತ ಬಂದು ಸೊಂಟ ಮುರಿಸ್ಕೊಂಡೋದ್ರು. ಅಂತದ್ರಲ್ಲಿ ಒಂಟಿ ಹುಡುಗಿ ನೀನೇನ್ ಮಾಡ್ತೀಯಾ? ಏನ್ ಮಾಡ್ತೀನ? ಏಯ್ ಬೆಂಕಿ ಕೊಳ್ಳೆ, ಈ ಕಿಟ್ಟಿ ಕೆನ್ನೆ ಮುಟ್ಟಿದ್ಯಾ? ನಿನ್ಗೊಂದ್ ಗತಿ ಕಾಣಿಸೋರ್ಗು ಬಿಡಲ್ಲ. ಮೈ ಕಮಿನ್ ಸರ್? ನಿಂತ್ಕೊಳ್ಳೆ ಅಲ್ಲಿ. ಎಷ್ಟ ಗಂಟೆ? 10:40. 10:40. ಕ್ಲಾಸ್ ಎಷ್ಟೊತ್ತಿಗೆ? 10:30 ಸರ್. 10 ನಿಮಿಷ ಲೇಟು. ನೀನ್ ಇಷ್ಟ ಬಂದಾಗ ಬರೋದಕ್ಕೆ ಇಷ್ಟ ಬಂದಾಗ ಹೋಗೋದಕ್ಕೆ ಇದೇನ್ ಕ್ಲಾಸಾ ಇಲ್ಲ ನಿಮ್ಮ ಅಪ್ಪನ ಚಕ್ರನ? ಸಾರಿ ಸರ್, ಬಸ್ ಸಿಗ್ಲಿಲ್ಲ. ಬಸ್ ಸಿಕ್ಲಿಲ್ಲ, ಸಾರಿ. ಡಿಸ್ಗ್ರೇಸ್ಫುಲ್. ಐ ಹೇಟ್ ಲೇಟ್ ಕಮರ್ಸ್. ಪ್ಲೀಸ್ ಗೋ ಔಟ್, ಪ್ಲೀಸ್ ಗೋ ಔಟ್. ಮೈ ಡಿಯರ್ ಸ್ಟೂಡೆಂಟ್ಸ್, ಲಾ ಆಫ್ ಡಿಮಿನಿಷಿಂಗ್ ಯುಟಿಲಿಟಿ. The satisfaction derived from the first apple is... ಸಾರಿ ಸರ್, ಲೇಟ್ ಆಗೋಯ್ತು. ಇಲ್ಲ ಸುಮಿತ್ರಾ, ಜಾಗ ಬೇಡಮ್ಮ. ಊರ್ವಶಿ ಕೂತ್ಕೊಮ್ಮ, ನೀ ಕೂತ್ಕೋ. ಮೊದ್ಲಿಂದ ಪಾಠ ಮಾಡ್ಲಾ? ಸರ್, ನಾ 10 ನಿಮಿಷ ಲೇಟ್ ಬಂದಿದ್ದಕ್ಕೆ ಒಳಗ್ ಸೇರಿಸಲಿಲ್ಲ. ಅವ್ರು ಅರ್ಧ ಗಂಟೆ ಲೇಟ್ ಬಂದಿದ್ದಕ್ಕೆ ಹೆಂಗ್ ಸರ್ ಒಳಗ್ ಸೇರಿಸಿದ್ರೆ? ಕೇಳ್ಬೇಕಾದ ಪ್ರಶ್ನೆನೇ ಕೇಳ್ಬಿಟ್ಟಿದ್ಯಾ? ಊರ್ವಶಿ, ನೀನ್ ಬೇಜಾರ್ ಮಾಡ್ಕೋಬೇಡಮ್ಮ. ಉತ್ತರ ಹೇಳ್ ಬಂದ್ಬಿಡ್ತೀನಿ. ಎಕ್ಸ್ಕ್ಯೂಸ್ ಮೀ ಫಾರ್ ಎ ವೈಲ್. ನೀನ್ ನಡೆಯಯ್ಯ. ನಡೆಯಯ್ಯ. ಏನ್ರಿ ಅದು? ಊರ್ವಶಿ ಕ್ಲಾಸಿಗೆ ಲೇಟ್ ಆಗಿ ಬಂದ್ಲು. ಒಳಗಡೆ ಬಿಟ್ಟೆ. ಯಾಕೆ ಅಂತ ಕೇಳ್ದ. ಉತ್ತರ ಹೇಳೋಣ ಅಂತ ಕರ್ಕೊಂಡ್ ಬಂದಿದ್ದೀನಿ. ಹೇಳಿ. ಇದ್ಯಾರು ಗೊತ್ತೇನಯ್ಯ? ಶ್ರೀಮತಿ ಅಕ್ಕಯ್ಯಮ್ಮನವರು, ಊರ್ವಶಿ ಅವ್ರ ತಾಯಿ. ಈ ಕಾಲೇಜ್ಗೆ ದೊಡ್ಡ ಗಂಟು ಕೊಟ್ಟಿರೋರು. ನೀನು ನಿಮ್ಮ ಅಪ್ಪನಿಗೆ ಹೇಳಿ ದೊಡ್ಡ ಗಂಟು ಕೊಡ್ಸು. ನಿಮ್ಮ ಅಪ್ಪನ ಫೋಟೋನು ಇದೇ ರೀತಿ ಇಡ್ತೀವಿ. ನೀನು 10 ನಿಮಿಷನಾದ್ರೂ ಲೇಟ್ ಆಗ್ಬಾ, 1 ಗಂಟೆನಾದ್ರೂ ಲೇಟ್ ಆಗ್ಬಾ, ಇಲ್ಲ ಕ್ಲಾಸ್ಗೆ ಬರ್ಬೇಡ. ನಿನ್ ಪರೀಕ್ಷೆ ಪೇಪರ್ನ ನಾವೇ ಆನ್ಸರ್ ತುಂಬಿಸಿ ಮಾರ್ಕ್ಸ್ ಕಾರ್ಡ್ನ ಚೆನ್ನಾಗಿ ಫಿಲಪ್ ಮಾಡಿ ಪೋಸ್ಟ್ ಆಗಿ ಕಳಿಸ್ಬಿಡ್ತೀನಿ ನೀನ್ ಪಾಸು ಅಂತ. ಏನ್ ಪ್ರಿನ್ಸಿಪಲ್ ರೇ? ಸಾರಿ ಸರ್, ಏನೋ ತಪ್ಪು ಮಾಡ್ಬಿಟ್ಟೆ. ಸಾರಿ. ಯೋಗ್ಯತೆ ಇಲ್ದೆ ಬಂದ್ಬಿಡ್ತೀರಲ್ಲ ಅಯ್ಯ. ನಡಿ ಅಯ್ಯ. ಅಣ್ಣ, ಏನಣ್ಣ ಗಾಡಿ ತುಂಬಾ ಕಡ್ಲೆಕಾಯಿ ಹಾಗೆ ಇದೆ, ವ್ಯಾಪಾರ ಆಗ್ಲಿಲ್ವಾ? ಇಲ್ಲ ಮತ್ತೆ ಒಂದ್ ಮೂಟೆ ಕೊಂಡ್ಕೊಂಡ್ಯಾ? ಇಲ್ಲಮ್ಮ, ಇವತ್ತು ಕಡ್ಲೆಕಾಯಿ ಮಾರ್ಲಿಲ್ಲ. ಮತ್ತೆ ಇಷ್ಟೊತ್ತವರೆಗೆ ಎಲ್ಲಿ ಹೋಗಿದ್ದೆ? ಒಂದ್ ಕಡೆ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ಏನ್ರ ಬಗ್ಗೆ? ಒಂದ್ ಹುಡುಗಿ ನನ್ ಕಪಾಳಕ್ಕೆ ಹೊಡೆದ್ಬಿಟ್ಲಮ್ಮ. ನಿನ್ ಕಪಾಳಕ್ ಹೊಡೆದ್ಲಾ? ಯಾರಣ್ಣ ಅವಳು? ಇನ್ನು ಬದುಕಿದಾಳಾ? ನನ್ ಕೈ ವರ್ಷ ತೋರ್ಸೋಕ್ ಮುಂಚೆ ಪೂರ್ಣ ಅಂತ ಕಾರ್ ಹತ್ಬಿಟ್ಟು ಹೊಟ್ಟೋದ್ಲು. ಹೌದು, ಯಾಕೆ ಹೊಡೆದಿದ್ದು? ಅವಳು ಮಾನ ಕಾಪಾಡ್ದೆ ನೋಡು, ಅದಕ್ಕೆ. ಏನಣ್ಣ ನೀನ್ ಹೇಳ್ತಿರೋದು?
ಅವಳ ಮಾನ ಕಾಪಾಡಿದಕ್ಕೆ ನಿನಗೆ ಅವಮಾನ ಮಾಡಿದ್ಲಾ? ಅವರೆಲ್ಲ ಶ್ರೀಮಂತರಮ್ಮ, ಅವ್ರ ಹೃದಯ ಎಲ್ಲಿರುತ್ತೆ ಹೇಳು? ಶ್ರೀಮಂತರಾದ ಮಾತ್ರಕ್ಕೆ ಅಹಂಕಾರ ಇರ್ಬೇಕು ಅಂತನಾ? ನಿತ್ಯ ನಮ್ ದೇವಸ್ಥಾನಕ್ಕೊಬ್ರು ಬರ್ತಾರಣ್ಣ, ಎಂಥ ದೊಡ್ಡ ಶ್ರೀಮಂತರು. ಆದ್ರೂ ಆ ಮನುಷ್ಯ ಎಷ್ಟು ಒಳ್ಳೆಯವ್ರು ಗೊತ್ತಾ? ಎಲ್ರೂ ಒಂದೇ ತರ ಇರ್ತಾರಾ? ಹಾಯ್ ಅಕ್ಕಯ್ಯಮ್ಮ. ಹಾಯ್ ಸಾಕಮ್ಮ. ಹೌ ಆರ್ ಯು? ಫೈನ್. ಎಷ್ಟು ವರ್ಷ ಆಯ್ತೆ ನಿನ್ನ ನೋಡಿ. ನಾನು ಅಂದ್ರೆ ಪ್ರಾಣ ಬಿಡ್ತಿದ್ದವಳು ಒಂದ್ಸರಿನಾದ್ರೂ ನನ್ನ ನೋಡಕ್ ಬರ್ಬಾರ್ದಾ? ಒಂದೇ ಊರಿನಲ್ಲಿದ್ರೆ ಬರಬಹುದು ಅಥವಾ ಒಂದೇ ದೇಶದಲ್ಲಿದ್ರೆ ಬರಬಹುದು. ಆದ್ರೆ ನಾನಿರೋದು ಸಾಗರದಾಚೆರು ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ. ಹೋಗ್ಲಿ ಬಿಡೋ ಮಾಡ್ಕೊಂಡ್ ಬರೋಣ ಅಂದ್ರೆ ನಂದು $1 ಬಿಲಿಯನ್ ಬಿಸ್ನೆಸ್. ಹೋಗ್ಲಿ ಕಾಗದ ಆದ್ರೂ ಬರೆಯೋಣ ಅಂದ್ರೆ ನಂಗೆ ಫೈಲ್ ಸೈನ್ ಮಾಡಕ್ಕೆ ಟೈಮ್ ಇರಲ್ಲ. ಇನ್ ನಿನಗ್ ಕಾಗದ ಹೇಗ್ ಬರೀಲೆ? ಅದಲ್ದೆ ಬಿಸ್ನೆಸ್ಗೋಸ್ಕರ ಇವತ್ತು ರಷ್ಯಾದಲ್ಲಿದ್ರೆ ನಾಳೆ ಕೆನಡಾದಲ್ಲಿ ಇರ್ತೀನಿ, ನಾಡಿದ್ದು ಹಾಂಗ್ಕಾಂಗ್ ನಲ್ಲಿ ಇರ್ತೀನಿ. ನಾನೀಗ ಇಂಡಿಯಾಗ್ ಬಂದಿರೋದು ಕೂಡ ಬಿಸ್ನೆಸ್ಗೋಸ್ಕರನೇ. ಹಾರ್ಡ್ಲಿ ಐ ಮೇ ಸ್ಟೇ ಹಿಯರ್ ಫಾರ್ 6 months. ಅಂತೂ ಇಂಡಿಯಾಗ್ ಬಂದ್ಮೇಲಾದ್ರೂ ನನ್ನ ನೋಡ್ಬೇಕು ಅನ್ನಿಸ್ತಲ್ಲ. ಹಾ, ಮೊನ್ನೆ ನ್ಯೂಯಾರ್ಕ್ ಟೈಮ್ಸ್ ನಲ್ಲಿ ನೀನ್ ಕೊಟ್ಟಿದ್ ಮೆಟ್ರಿಮೋನಿಯಲ್ ಅಡ್ವರ್ಟೈಸ್ಮೆಂಟ್ ನೋಡ್ದೆ. ನಿನ್ ಮಗಳಿಗೆ ಮದ್ವೆ ಮಾಡಕ್ಕೆ ಗಂಡು ಹೆಣ್ಣು ಬೇಕು ಅಂತ ಫಾರಿನ್ ಪೇಪರ್ ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟಿದ್ಯಾ? ಹೌದು ಕಣೆ. ನನ್ನ ಅಂತಸ್ತಿಗೆ ಸರಿ ತೂಗುವಂತಹ ಸಂಬಂಧ ನಮ್ಮ ದೇಶದಂತ ಬಡ ದೇಶದಲ್ಲಿ ಎಲ್ಲಿ ಸಿಗುತ್ತೆ ಹೇಳು? ಅದಕ್ಕೆ ಅಮೆರಿಕನ್ ಟೈಮ್ಸ್, ಹಾಂಗ್ಕಾಂಗ್ ನ್ಯೂಸ್, ಡೆನ್ಮಾರ್ಕ್ ಡೈಲಿ, ಹಾಲೆಂಡ್ ಹೆರಾಲ್ಡ್, ರಷ್ಯನ್ ಪ್ರೌಢ ಎಲ್ಲ ಪೇಪರ್ನಲ್ಲೂ ಹಾಕ್ಸಿದ್ದೀನಿ. ಹೌದಾ? ವೆರಿ ಗುಡ್. ಅಂತೂ ನೀನು ಕುಬೇರನ್ ಮಗಳು ಅನ್ನೋ. ನಾನೇನ್ ಮಹಾಬಿಡೆ. ಆಫ್ಟರ್ ಆಲ್ ಇಂಡಿಯನ್ ಕುಬೇರನ್ ಮಗಳು. ನೀನು ಫಾರಿನ್ ಕುಬೇರನ್ ಮಗಳು. ಅದ್ ಸರಿ, ಫಾರಿನ್ ಅಲ್ಲಿ ಸೆಟ್ಲ್ ಆಗ್ಬಿಟ್ಟೆ ಅಂತ ಸಾಕಮ್ಮ ಅನ್ನೋ ಹೆಸರನ್ನ ಸಾಕ್ ಅಂತಾನೋ ಸಾಕ್ ಮೋನಿಯಾ ಅಂತಾನೋ ಬದಲಾಯಿಸ್ಕೊಂಡಿಲ್ವಾ? ನೋ, ನೀನ್ ಇಷ್ಟು ದೊಡ್ಡ ಶ್ರೀಮಂತೆ ಆಗಿದ್ಯಲ್ಲ, ನೀನ್ ಚೇಂಜ್ ಮಾಡ್ಕೊಂಡಿದ್ಯಾ? ನೋನು, ನನ್ನ ಹೆಸರನ್ನ ಚೇಂಜ್ ಮಾಡ್ಕೊಂಡ್ಬಿಟ್ರೆ ನಾನೇ ಶ್ರೀಮಂತೆ ಆಗಿರೋದು ಅಂತ ನನ್ನ ಫ್ರೆಂಡ್ಸ್ಗೆಲ್ಲ ಹ್ಯಾಕ್ ಗೊತ್ತಾಗೋದು? ಯಸ್, ದಟ್ಸ್ ರೈಟ್. ಎಷ್ಟು ವರ್ಷಗಳು ಬಿಟ್ಟು ಬಂದ್ರು ನನ್ ಮನೆನ ಕರೆಕ್ಟಾಗಿ ಹುಡ್ಕೊಂಡ್ ಬಂದಿದ್ಯಲ್ಲ. ನಿನ್ ಮನೆ ಹುಡುಕು ತುಂಬಾ ಈಸಿ ಕಣೆ. ಈ ಏರಿಯಾಗ್ ಬಂದು ಅಕ್ಕ ಎಮ್ನವ್ರ ಮನೆ ಯಾವ್ದು ಅಂತ ಕೇಳಿದ್ರೆ ಮೇಷ್ಟ್ರ ರಂಗಣ್ಣವ್ರ ಮನೆ ಎಲ್ಲಿ ಅಂತ ಕೇಳಿ ಯಾರ್ ಬೇಕಾದ್ರೂ ತೋರಿಸ್ತಾರೆ. ಅದ್ರ ಪಕ್ಕದೇ ಅಕ್ಕ ಎಮ್ನವ್ರ ಮನೆ ಅಂತ ಹೇಳಿದ್ರು. ಏನು, ನನ್ ಮನೆ ಗುರ್ತ್ ಹೇಳ್ಬೇಕಾದ್ರೆ ತಿನ್ನೋಕು ಗತಿ ಇಲ್ದೇ ಇರೋ ಆ ಬಡಮೇಷ್ಟ್ರ ರಂಗಣ್ಣನ ಮನೆ ಗುರ್ತ್ ಹೇಳ್ತಾರ? ಇದಕ್ಕಿಂತ ಇನ್ಸಲ್ಟ್ ಇನ್ನೊಂದಿಲ್ಲ. ಈ ರೋಡ್ನ, ಈ ಏರಿಯಾನೇ ಕೊಂಡ್ಕೊಂಡು ನನ್ನ ಹೆಸರಿಡೋ ಶಕ್ತಿ ನನಗಿರುವಾಗ ಇನ್ನೊಬ್ಬರ ಹೆಸರಿನಿಂದ ಐಡೆಂಟಿಫೈ ಮಾಡಿಸ್ಕೋಬೇಕಾ? ಏ ಕರಿಯ, ಅಮ್ಮ, ಆ ರಂಗಣ್ಣವ್ರನ್ನ ಬರೋಕ್ ಹೇಳು. ಆಯ್ತಮ್ಮ. ಅಣ್ಣ, ಏನಮ್ಮ? ಆ ಬ್ರೀಫ್ ಕೇಸ್ ತುಂಬಾ ದುಡ್ಡು ತಗೊಂಡ್ ಬಾ. ಹಾ. ಸಾಕಮ್ಮ, ಬಾ. ಅಮ್ಮ, ಮೇಷ್ಟ್ರು ಬಂದ್ರು. ಕರಿ. ಬನ್ನಿ ಸರ್. ನಮಸ್ಕಾರಮ್ಮ. ರಾಮ್ ರಾಮ. ಏನಮ್ಮ, ದುಡ್ಡು ಲಕ್ಷ್ಮೀ ಸಮಾನ, ಕಾಲ್ ಮೇಲೆ ಎಸೆತಿದ್ದೀರಲ್ಲ. ನೀವು ಅಕ್ಕಯ್ಯಮ್ಮನ ಮನೆ ಹೊಸಲು ತುಳಿದ್ರಲ್ಲ, ನಿಮಗ್ ಅದೃಷ್ಟ ಖುಲಾಯಿಸಿದೆ. ಲಕ್ಷ್ಮೀ ನೀವು ಬೇಡ ಬೇಡ ಅಂದ್ರು ನಿಮ್ ಕಾಲ್ ಹತ್ರ ಬಂದ್ ಬೀಳ್ತಿದ್ದಾಳೆ. ಅಂದ್ರೆ ನಿಮ್ ಮುರುಕಲ ಮನೆ ಬೆಲೆ ಇದಕ್ಕಿಂತ ಜಾಸ್ತಿ ಆಗುತ್ತಾ? ಯಾಕೆ? ಕೊಂಡ್ಕೊಳ್ಳೋಕೆ. ನನ್ ಮನೆ ಯಾಕಮ್ಮ ಮಾರ್ಲಿ ನಾನು? ನನಗೋಸ್ಕರ. ನಿಮ್ಗೋಸ್ಕರ ನನ್ ಮನೆ ಮಾರ್ಬೇಕು? ಹೌದು. ನಮ್ ಮನೆ ಪಕ್ಕದಲ್ಲಿ ನಿಮ್ ಮನೆ ಇದ್ರೆ ನನಗ ಅವಮಾನ. ಒಳ್ಳೆ ತಮಾಷೆ ಕಣಮ್ಮ. ನಿಮ್ಮನೆ ಪಕ್ಕದಲ್ಲಿ ನನ್ ಮನೆ ಇದ್ರೆ ನಿಮ್ಗೆ ಯಾಕೆ ಅವಮಾನ? ಯಾಕೆ ಅಂದ್ರೆ ಅಕ್ಕಯ್ಯಮ್ಮನವ್ರ ಮನೆ ಯಾವುದು ಅಂತ ಕೇಳಿದ್ರೆ ಜನ ಮೇಷ್ಟ್ರ ರಂಗಣ್ಣವ್ರ ಮನೆ ಪಕ್ಕ ಅಂತ ಹೇಳ್ತಾರಂತೆ. ನಾನು ಕೋಟಿಗಳಿಗೆ ಬದುಕಿದ್ದು ಏನ್ ಸಾರ್ಥಕ ಆಯ್ತು? ಅದಕ್ಕೆ ನಾನೇನಮ್ಮ ಮಾಡಕ್ಕಾಗತ್ತೆ? ಹೇಳಿ ಕೇಳಿ ನಾನು ಮೇಷ್ಟ್ರು, ನನಗೆ ಜನಗಳ ಸಂಪರ್ಕ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರವಾಗಿ ಎಲ್ರೂ ನನ್ನ ಮನೆ ಗುರ್ತಿಟ್ಕೊಂಡಿರ್ತಾರಮ್ಮ. ಅದೊಂದು ನನಗ್ ಬೇಕಾಗಿಲ್ಲ. ಈ ಸಾಕಮ್ಮ ಹೇಳ್ದಾಗ್ನಿಂದಲೂ ನನ್ನ ಹೊಟ್ಟೆಲ್ ಬೆಂಕಿ ಬಿದ್ದಾಗ್ತಿದೆ. ಅದಕ್ಕೆ ನೀವು ಮನೆ ಮಾರ್ಬೇಕು, ಇಲ್ಲ ಖಾಲಿ ಮಾಡ್ಬೇಕು. ಇದು ಉದ್ದಟತನವಾಯ್ತು. ಅರ್ಥವಿಲ್ಲದೆ ಯಾವ್ಯಾವ್ದೋ ವಿಷಯಕ್ಕೆ ನೀವು ಅವಮಾನ ಪಟ್ಕೊಂಡ್ರೆ ನಾನು ನನ್ನ ಪೂರ್ವಿಕರು ಬಾಳ ಬದುಕಿದ ಮನೆನ ಖಾಲಿ ಮಾಡ್ಬೇಕಾ? ಅದು ಸಾಧ್ಯವಿಲ್ಲ. ಅಲ್ಲಪ್ಪ, ಸುಮ್ನೆ ಅಕ್ಕ ಯಮನ ಯಾಕೆ ಎದುರು ಹಾಕೋತೀಯ?
ನಿಮ್ ಮನೆ ಮೇಲೆ ಇವ್ರ ಕಣ್ ಬಿದ್ದಾಯ್ತು. ನೀನ್ ಖಾಲಿ ಮಾಡ್ಲಿಲ್ಲ ಅಂದ್ರು ಅವ್ರು ಮಾಡಿಸ್ತಾರೆ. ಇದನ್ನ ಅರ್ಥ ಮಾಡ್ಕೊಂಡು ಯಾರೋ ಕೂರೆಗೆ ಹೆದರ್ಕೊಂಡು ಸೀರೆ ಬಿಚ್ಚಾಕದ್ರಂತೆ. ಹೋಗ್ರಯ್ಯ ಹೋಗಿ. ಎಷ್ಟು ಅಹಂಕಾರನೇ ಈ ಮುದುಕನ್ಗೆ. ನಮ್ ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ಏನಾದ್ರೂ ಹೀಗ್ ಮಾಡಿದಿದ್ರೆ ಡಬಲ್ ಬ್ಯಾರಲ್ ಗನ್ ತಗೊಂಡು ಶೂಟ್ ಮಾಡ್ಬಿಡ್ತಾ ಇದ್ದೆ. ಏನ್ ಮಾಡೋದು, ನಮ್ ದೇಶ ಇನ್ನೂ ಅಷ್ಟು ಮುಂದ್ವರ್ದಿಲ್ವಲ್ಲ. ಹಾಗಂತ ಅವನ್ನ ನಾನು ಸುಮ್ನೆ ಬಿಡಲ್ಲ. ಮನೇನ ಹ್ಯಾಕ್ ಖಾಲಿ ಮಾಡಲ್ವೋ ನಾನು ನೋಡ್ತೀನಿ. ಪಾಪ ಬಡಪಾಯಿ ಮಧ್ಯಾಹ್ನ ಬಾಯಿ ಮುಚ್ಕೊಂಡು ದುಡ್ಡಿಸ್ಕೊಂಡು ಮನೆ ಖಾಲಿ ಮಾಡುತ್ತಿದ್ರೆ ಅವನಿಗೂ ಒಳ್ಳೇದಾಗ್ತಿತ್ತು, ನಮ್ಗೂ ಲಾಭ ಆಗ್ತಿತ್ತು. ಲಾರಿಗೆ ಬ್ರೇಕ್ ಫೇಲ್ ಆಗ್ತಿರ್ಲಿಲ್ಲ, ಮನೆಗ್ ಬಂದು ಡ್ಯಾಶ್ ಹೊಡಿತಿರ್ಲಿಲ್ಲ. ಮುದ್ದು ಮಾಡೋಕೆ ಗೆದ್ದು ಬಂದೆವು, ಮೇಲ ಗೆದ್ದು ಬಂದೆವು, ಅಂದ ನೋಡಿ ಸೋತು ಹೋದೆವು, ಇನ್ನು ಬಿಟ್ಟು ಹೋಗಲಾರೆವು. ನಿನ್ನ ನೋಡೋಕೆ ಮುದ್ದು ಮಾಡೋಕೆ ಗೆದ್ದು ಬಂದೆವು, ಮೇಲ ಗೆದ್ದು ಬಂದೆವು, ಅಂದ ನೋಡಿ ಸೋತು ಹೋದೆವು, ಇನ್ನು ಬಿಟ್ಟು ಹೋಗಲಾರೆವು. ನೀರಜಾಕ್ಷಿ ನಿನ್ನ ಕಣ್ಣು ಕಮಲದಂತಿದೆ, ಸರಸಿಜಾಕ್ಷಿ ತುಟಿಗಳೆರಡು ಹವಳದಂತಿದೆ. ನೀರಜಾಕ್ಷಿ ನಿನ್ನ ಕಣ್ಣು ಕಮಲದಂತಿದೆ, ಸರಸಿಜಾಕ್ಷಿ ತುಟಿಗಳೆರಡು ಹವಳದಂತಿದೆ. ನಗೆಯು ಮಲ್ಲಿಗೆ ಹೂವಿನಂತಿದೆ, ನಿನ್ನಂತೆ ಯಾರನ್ನು ಕಾಣೆ, ಈ ಮಾತು ಸುಳ್ಳಲ್ಲ ಜಾಣೆ. ನಿನ್ನ ನೋಡೋಕೆ ಮುದ್ದು ಮಾಡೋಕೆ ಎದ್ದು ಬಂದೆವು, ಮೇಲ ಗೆದ್ದು ಬಂದೆವು, ಅಂದ ನೋಡಿ ಸೋತು ಹೋದೆವು, ಯಾವು 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 ಇನ್ನು ಬಿಟ್ಟು ಹೋಗಲಾರೆವು. ಎಂಟು ಮಣ ಚಿನ್ನವನ್ನು ಹೇರಿಕೊಂಡರೆ ಸೊಂಟ ಬುಳುಕಿಯಾಗದೇನು ನಿನಗೆ ತೊಂದರೆ. ಎಂಟು ಮಣ ಚಿನ್ನವನ್ನು ಹೇರಿಕೊಂಡರೆ ಸೊಂಟ ಬುಳುಕಿ ಆಗದೇನು ನಿನಗೆ ತೊಂದರೆ. ಎತ್ತಿಕೊಳ್ಳಲೇ ಹೊನ್ನ ಕೋಗಿಲೆ, ಊರೆಲ್ಲ ಮೆರವಣಿಗೆ ಮಾಡಲೇ, ನಿನ್ನಾಸೆ ಪೂರೈಸಲೇನೆ. ನಿನ್ನ ನೋಡೋಕೆ ಮುದ್ದು ಮಾಡೋಕೆ
4 ಜನ ರೌಡಿಗಳು ನಿನ್ ಮಾನ ಕಳಿಯಕ್ ಬಂದ್ರು ಅಂತ ನಾನ್ ಬಂದು ನಿನ್ನ ಕಾಪಾಡಿದಕ್ಕೆ ಏನಂತ ಬಗಳ್ದೆ? ಅವ್ರು ನನ್ನ ಹಾಡಿ ಹೊಗಳಿ ವರ್ಣನೆ ಮಾಡ್ತಿದ್ರೆ ಡಿಸ್ಟರ್ಬ್ ಮಾಡ್ದೆ ಅಂದೆ. ಈಗ ನಾವು ಹಾಡಿ ಹೊಗಳಿದ್ದು ಸಾಕಾ ಇಲ್ಲ ಇನ್ನೂ ಬೇಕಾ? ಏಯ್! ಈಗ ನಿನ್ ಸರ್ದಿ ಅಲ್ಲ, ನನ್ ಸರ್ದಿ. ಇದು ಅಸಲು, ಇದು ಬಡ್ಡಿ. ಈಗ ನನ್ನ ಕೈಲಿ ಸಹಿಸೋಕ್ಕಾಗಲ್ಲ. ಆಗರ್ಭ ಶ್ರೀಮಂತೆ, ಅಷ್ಟೈಶ್ವರ್ಯ ಸಂಪನ್ನೆ ಈ ಅಕ್ಕಯ್ಯಮ್ಮನ ಮಗಳನ್ನ ಆಫ್ಟರ್ ಆಲ್ ಬೀದಿಲಿ ಕಡ್ಲೆಕಾಯಿ ಮಾರೋ ಒಬ್ಬ ಭಿಕಾರಿ ಹೊಡೆದ್ನ. ಅಷ್ಟೇ ಅಲ್ವೇ ಬಿಕ್ನಾಸಿ? ಏನಂದೆ? ಅವನೇ ಹೇಳಿದಮ್ಮ, ನನ್ನ ಅಡ್ರೆಸ್ ಬೇಕಿದ್ರು ಕೊಡ್ತೀನಿ, ನಿಮ್ಮಮ್ಮ ಅಲ್ಲ ಅವಳಮ್ಮನ್ನು ಕರ್ಕೊಂಡ್ ಬಾ, ನೋಡೇ ಬಿಡ್ತೀನಿ ಅಂದ. ಕೇಳಿದ್ರೇನ್ರಿ? ಕೇಳ್ದೆ ಕೇಳಿಸ್ಕೊಂಡ್ ಸುಮ್ನೆ ಇದ್ದೀರಲ್ರಿ? ಇನ್ನೇನ್ ಮಾಡ್ಲೆ? ನಾನು ಹೋಗಿ ಹೊಡ್ಸ್ಕೊಂಡ್ ಬರ್ಲಾ? ಯಾವನೊಬ್ಬ ಬೀದಿಲ್ ಹೋಗೋನು ಕೆನ್ನೆ ಹೊಡೆದ ಅಂದ್ರೆ ಸುಮ್ನೆ ಹೊಡಿತಾನ? ಅಕ್ಕಯ್ಯಮ್ಮನ ಮಗಳು ಅದೇನ್ ತರಲೆ ಮಾಡಿದಾಳೋ ಮೊದ್ಲು ಅದನ್ನ ವಿಚಾರಿಸು. ನನ್ನ ಮಗಳು ಬೇಕಾದ್ದು ಮಾಡ್ತಾಳ್ರಿ. ದುಡ್ಡಿರೋಳು, ಓದಿರೋಳು. ಲೇ ಇನ್ನೊಂದು ಬಿಟ್ಬಿಟ್ಟಿಯಲ್ಲೇ, ಅದನ್ನು ಸೇರ್ಸ್ಕೋ. ವಿವೇಕ ಇಲ್ದೇ ಇರೋಳು ಅಂತ. ಅಪ್ಪ, ನೀವ್ ಯಾವಾಗ್ಲೂ ಹೀಗೆ ಹೆಂಡತಿ ಮಕ್ಕಳು ಬಿಟ್ಬಿಟ್ಟು ಬೀದಿಲಿ ಓಡಾಡೋರ್ ಪರ ಮಾತಾಡ್ತೀರಾ. ನೀನೇನು ಯೋಚನೆ ಮಾಡ್ಬೇಡಮ್ಮ. ಅವ್ನ್ ಯಾವನ್ ತೋರ್ಸು, ನೀನ್ ಕಪಾಳ ಕೊಡದ ಅವ್ನ ಕೈನ ಕತ್ತರಿಸ್ತೀನಿ. ನಾನ್ ಕಾಲ್ ಕತ್ತರಿಸ್ತೀನಿ, ನಾನು ಕತ್ತರಿಸ್ತೀನಿ. ಇದು ಇದು ಗಂಡಸರ ಲಕ್ಷಣ. ಪಾಪ, ನಾಳೆ ಅವನ ಆಯಸ್ಸಿನ ಕೊನೇ ದಿನ. ಓಯ್ ಓಯ್, ಇಲ್ಲಿ ಕಡ್ಲೆಕಾಯಿ ಕಿಟ್ಟಪ್ಪನ ಮನೆ ಯಾವುದು? ಅದೇ ಮನೆ. ಹಾ, ಓಯ್ ಕಡ್ಲೆಕಾಯಿ ಕಿಟ್ಟ, ಆಚೆಗ್ ಬಾರೋ. ನೀನಾ? ನನಗ್ ಗೊತ್ತು ನೀನ್ ಬಂದೇ ಬರ್ತೀಯ ಅಂತ. ನಾನೆಲ್ಲೋ ದೊಡ್ಡ ರೌಡಿಗಳನ್ನ ಕರ್ಕೊಂಡ್ ಬರ್ತೀಯ ಅನ್ಕೊಂಡ್ರೆ ನೀನೇ ದೊಡ್ಡ ರೌಡಿ ತರ ಬಂದು ಜೊತೆಗೆ ಕೆಲ್ಸಕ್ಕೆ ಬಾರ್ದೇ ಇರೋ ತಗಡ್ ನನ್ ಮಕ್ಕಳನ್ನ ಕರ್ಕೊಂಡ್ ಬಂದಿದ್ಯಾ? ಯಾರೋ ತಗಡು? ಏನೋ ನನ್ ತಂಗಿಗೆ ಕಪಾಳ ಕೊಡಿದ್ಯಾ? ಇಂಟ್ರೊಡ್ಯೂಸ್ ಆಯ್ತು. ಈ ತಾಟ್ಕಿ ನಿನ್ ತಂಗಿನ? ಅಯ್ಯೋ, ಅಣ್ಣ, ಅಣ್ಣ, ಅವ್ನ್ ಯಾಕ್ ಹೊಡಿತಿದ್ಯಾ? ಇವನು ಆ ಶೂರ್ಪನಕ್ಕೆ ಅಣ್ಣ ಅಂತೆ ನನ್ ಮೇಲೆ ಕೈ ಮಾಡಕ್ ಬಂದ. ಇವನ್ಗೆ ನನ್ ಕೈ ತೋರಿಸ್ತಾ ಇದೀನಿ. ಅಣ್ಣ, ಅವ್ರನ್ನ ಹೊಡಿಬೇಡಣ್ಣ. ಯಾಕಮ್ಮ? ಯಾರಮ್ಮ ಏನು? ಶ್ರೀಮಂತರಾದ್ರೂ ತುಂಬಾ ಒಳ್ಳೆಯವರೊಬ್ರು ಇದಾರೆ ಅಂತ ಹೇಳ್ತಿದ್ನಲ್ಲ, ಅವರೇ ಇವ್ರು. ಇವನು ಒಳ್ಳೆಯವನ? ಇವನ್ ತಂಗಿ ಮಾತು ಕೇಳ್ಕೊಂಡು ಹಿಂದೆ ಮುಂದೆ ವಿಚಾರಿಸದೆ ನನ್ ಮೇಲೆ ಕೈ ಮಾಡಕ್ ಬಂದಿದ್ದಾನೆ. ನಿನ್ ತಂಗಿಗೆ ಯಾರಾದ್ರೂ ಅವಮಾನ ಮಾಡಿದ್ರೆ ನೀನ್ ಅವ್ರನ್ನ ಹೊಡಿಯಕ್ ಹೋಗಲ್ವಾ? ಹಾಗೆ ಅವ್ರ ತಂಗಿಗೆ ನೀನ್ ಅವಮಾನ ಮಾಡ್ದೆ ಅಂತ ಹೊಡಿಯಕ್ ಬಂದಿದಾರ ಅಷ್ಟೇ. ಅವ್ರನ್ನ ಬಿಟ್ಬಿಡೋಣ. ನಿನ್ ಮಾತಿಗೆ ಬೆಲೆ ಕೊಟ್ಟು ಇವನ್ನ ಬಿಡ್ತಾ ಇದೀನಿ. ನಿಮ್ ತಮ್ಮ ಹೊಡಿಬೇಡಿ. ಅಯ್ಯೋ, ಹೊಡಿಬೇಡಿ. ಅಣ್ಣ, ಬೇಡಿ. ಅಣ್ಣ, ಹೊಡಿಬೇಡಿ. ಯಾಕಮ್ಮ ಸಂಬಂಧ ಇಲ್ದೇ ಇರೋನ್ನ ಉಳಿಸೋದಕ್ಕೆ ನಿನ್ ಮೇಲೆ ಆಣಿಡ್ತಾ ಇದ್ಯಾ? ನನಗೂ ಅವ್ರಿಗೂ ಸಂಬಂಧ ಇದೆ. ಅಂದ್ರೆ ನಾವಿಬ್ರು ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ದೀವಿ. ಅಣ್ಣ, ಏನಣ್ಣ ಅವ್ರು ಹೇಳ್ತಾ ಇರೋದು? ನೀನು ಈ ತಿರುಬೋಕಿನ ಪ್ರೀತಿಸ್ತಿದ್ಯಾ? ಏನಮ್ಮಾಯ್ತು? ಹೋಗಿ ಹೋಗಿ ಈ ಹೃದಯ ಇಲ್ದೇ ಇರೋನ್ನ ಪ್ರೀತಿಸ್ತಾ ಇದ್ಯಾ? ಅವ್ರ ಹೃದಯ ಇಲ್ದೇ ಇರೋರಲ್ಲ ಅಣ್ಣ, ತುಂಬಾ ದೊಡ್ಡ ಮನುಷ್ಯರು. ನೋಡಿ, ನಿಮಗಾಗಿರೋ ಅವಮಾನಕ್ಕೆ ನಮ್ಮ ಅಣ್ಣನ ಪರವಾಗಿ ನಾನ್ ನಿಮ್ ಹತ್ರ ಕ್ಷಮೆ ಕೇಳ್ತೀನಿ. ದಯವಿಟ್ಟು ಹೊಡೆದಾಡಬೇಡಿ. ನೋಡಮ್ಮ, ಇವನ್ ನಿನ್ನ ಪ್ರೀತಿಸ್ತಿರೋ ನಿಜಾನೇ ಆದ್ರೆ ಬೇಕಾದ್ರೆ ನಾನೇ ಇವ್ನ ಕಾಲಿಗೆ ಬಿಟ್ಟು ಕ್ಷಮಾಪಣೆ ಕೇಳ್ತೀನಿ. ನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಅವನ್ ಬಾಯ್ನಲ್ಲೇ ಹೇಳ್ಸು. ನೋ, ನಾನ್ ಯಾವಳನ್ನೂ ಪ್ರೀತಿಸ್ತಾ ಇಲ್ಲ. ನೋಡ್ದ್ಯಮ್ಮ, ಇನ್ನೂ ನನ್ನ ಬಿಡು ಅಂತ ಹೇಳ್ತೀಯಾ? ಹೌದಣ್ಣ, ಅವ್ರು ಸಿಟ್ನಲ್ಲ ಮಾತಾಡ್ತಿದಾರೆ ಹೊರತು ಮನಸ್ಸಿನಿಂದ ಹೇಳ್ತಿಲ್ಲ. ಅವ್ರು ನನ್ನನ್ನು ತುಂಬಾ ಪ್ರೀತಿಸ್ತಾರೆ. ನಿನಗ್ ನಿನ್ ತಂಗಿ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ರೆ ಅವ್ರ ಮೈ ಮೇಲೆ ಕೈ ಮಾಡ್ಬೇಡ. ಅಣ್ಣ, ನಿನಗ್ ನಿನ್ ತಂಗಿ ಮೇಲೆ ನಿಜವಾದ ಪ್ರೀತಿ ಇದ್ರೆ ನನಗ್ ಸಮಾಧಾನ
ಸಾಯೋವರೆಗೂ ಅವನ್ನ ಹೊಡಿಲೇಬೇಕು. ಹೊಡಿಯೋದಾ? ಬರೀ ಹೊಡಿಯೋದಷ್ಟೇ ಅಲ್ಲ, ನನ್ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ಇವನ್ ಪ್ರಾಣ ತೆಗೆದೆ ಮಾತ್ರ ಬಿಡಲ್ಲ. ನೋಡಿ, ಬೇಕಾದ್ರೆ ನನ್ನ ಚಚ್ಚಿ ಸಾಯಿಸ್ಬಿಡಿ, ಆದ್ರೆ ನನ್ನ ತಂಗಿ ಪ್ರೀತಿ ಮಾತ್ರ ಅವಮಾನ ಮಾಡ್ಬೇಡಿ. ನೋಡಿ, ನಮ್ಮಣ್ಣ ಸಮಾಧಾನ ಅಂತ ಇಲ್ವೋ? ಪ್ಲೀಸ್ ಅವನ್ನ ಹೊಡಿಬೇಡಿ. ಸುಮ್ನೆ ಬಿಡ್ಬೇಕಾ? ನೋಡಿ ಮಾ, ನಾನ್ ನಮ್ಮ ಅಣ್ಣನಿಗೆ ಸುಮ್ನೆ ಇರೋದಕ್ಕೆ ಹೇಳಿದ್ನೋ ಇಲ್ವೋ? ನೀವು ನಿಮ್ಮ ಅಣ್ಣನಿಗೆ ಸುಮ್ನೆ ಇರೋ ಕೇಳಿ. ನಾನು ಯಾಕೆ ಅಣ್ಣ ಹೊಡ ಸಾಯಿಸೋಲ್ಲ. ಅಣ್ಣ, ನನ್ ಕ್ಷಮಿಸ್ಬಿಡಣ್ಣ. ಪ್ರೀತಿ ಅಂತ ಹೇಳ್ಬಿಟ್ಟು ನಿನ್ ಕೈ ಕಟ್ಟಾಕಿ ನಾನ್ ತಪ್ಪು ಮಾಡ್ಬಿಟ್ಟೆ. ನನ್ ಕ್ಷಮಿಸ್ಬಿಡಣ್ಣ. ಓ, ಬಂದ್ರಾ? ಹುಟ್ಲಿಲ್ಲ ಅನ್ನಿಸ್ಬಿಟ್ ಬಂದ್ರಿ ತಾನೇ ಅವನ್ನ? ಹೋಗಿದ್ದವ್ರು ಯಾರು? ನೀನ್ ನೋಡ್ಬೇಕಾಗಿತ್ತು ಅತ್ತೆ. ಅರವಿಂದ ಒಂದೊಂದ್ ಗೂಸ ಹೊಡಿತಾ ಇದ್ರೆ ಅವನ್ ತಾನೇ ಹೊಡೆದಿದ್ದು, ನೀನಲ್ವಲ್ಲ, ಬಿಡು. ತಂಗಮ್ಮ ಒಂದ್ ಹಿಡಿ ಉಪ್ಪು ತಂದು ನಿನ್ ಮಗನಿಗೆ ದೃಷ್ಟಿ ತರದಾಕು. ತೆಗಿ. ಏನ್ ನಿನ್ ಮಗ ಘನಂದಾರಿ ಕೆಲಸ ಮಾಡಿ ಬಂದ್ಬಿಟ್ಟಿದಾನೆ. ಎಲ್ರ ಮಕ್ಕಳು ಓದೋದ್ರಲ್ಲಿ ರ್ಯಾಂಕ್ ಬಂದ್ರೆ, ಇಲ್ಲ 4 ಜನದ ಮುಂದೆ ಚೆನ್ನಾಗಿ ಹಾಡಿ ಕುಣಿದ್ರೆ ತಾಯಿ ಅಂದ್ರೆ ದೃಷ್ಟಿ ತೆಗಿತಾರೆ. ಆದ್ರೆ ನಮ್ಮನೇಲಿ ಯಾರಾದ್ರೂ ಕೈ ಕಾಲು ಮುರಿದ್ರೆ, ಕಂಡವ್ರ ಮನೆ ಬೆಂಕಿ ಹಾಕಿದ್ರೆ, ಯಾರ ಸಂಸಾರ ಆದ್ರೂ ಹಾಳು ಮಾಡಿದ್ರೆ ದೃಷ್ಟಿ ತೆಗಿತಾರೆ. ಕೃಷ್ಣ ಕೃಷ್ಣ. ಅಲ್ಲಿ ಇನ್ನೂ ಒಂದ್ ನಾಟಕ ನಡೀತು ಮಮ್ಮಿ. ಏನದು? ಆ ಕಡ್ಲೆಕಾಯಿ ಮಾರೋನ್ ತಂಗಿನ ನಮ್ಮರ್ವಿಂದು ಪ್ರೀತಿಸ್ತಿದ್ದಾನಂತೆ. ಏನು? ಹಾಗಂತ ಅವಳು ಹೇಳ್ತಿದ್ಲು. ಲೋ, ನೀನು ಹಾಳು ಮಾಡಿರೋ ಹುಡುಗಿಯರ್ ಲಿಸ್ಟ್ ನಲ್ಲಿ ಅವಳು ಇದ್ದಾಳೇನೋ? ಅಪ್ಪ, ನೀವು ತೆಪ್ಕಿರ್ತೀರಾ? ಏನಮ್ಮ ಅದು? ಅಣ್ಣನು ಅವಳು ಒಬ್ರನ್ನೊಬ್ರು ಪ್ರೀತಿಸ್ತಿದಾರಂತೆ. ಅದಕ್ಕೆ ಅವಳು ಕಿಟ್ಟಪ್ಪನ್ಗೆ ಕೈ ಮುಗಿದು ಕೇಳ್ಕೊಂಡು ಅಣ್ಣನ್ಗೆ ಒಂದೇಟ್ ಹೊಡಿಯೋಕು ಬಿಡ್ಲಿಲ್ಲ. ಓ, ಅದರಿಂದ ನಿಮ್ಮ ಅಣ್ಣ ಅವನ್ನ ಚೆನ್ನಾಗಿ ಹೊಡೆದ್ ಬಂದ ಅನ್ನು. ಅರ್ಜುನ ಭೀಷ್ಮನ್ ಮೇಲೆ ಬಾಣ ಬಿಟ್ಟ ಹಾಗೆ. ಏನು ಅರವಿಂದ್, ನೀನ್ ಅವನ್ ತಂಗಿನ ಪ್ರೀತಿಸ್ತಿದ್ಯಾ? ನನ್ಗೇನ್ ಬುದ್ಧಿ ಇಲ್ವಾ ಮಮ್ಮೆ? ಮತ್ತೆ ಅವಳ್ಯಾಕೆ ಹಾಗೆ ಹೇಳ್ತಾಳೆ? ನೋಡು ಮಮ್ಮೆ, ನಾನ್ ನಿನ್ನ ಹೊಟ್ಟೆಲ್ ಹುಟ್ಟಿರೋದೇ ತಪ್ಪ. ನಾನು ಆಗರ್ಭ ಶ್ರೀಮಂತೆ, ಅಕ್ಕಯ್ಯಮ್ಮನ ಮಗ ಅಂತ ಎಷ್ಟೋ ಜನ ಹುಡುಗಿಯರು ಬಂದು ಮೈ ಮೇಲೆ ಬೀಳ್ತಾರೆ. ನಾನಾಗ ಅವ್ರನ್ನ ಬೇಡ ಅಂತ ದೂರ ತಳ್ಳಿದ್ರೆ ನನ್ನ ಅವ್ರ ಗಂಡಸೆ ಅಲ್ಲ ಅನ್ಬಿಟ್ರೆ ನಿನಗೋಮನ ಆದಂಗಲ್ವಾ? ಅದಕ್ಕೆ ಮಮ್ಮಿ. ಓಹೋ, ಹಾಗಾ? ಲೇ, ಒಂದು ಹೆಣ್ಣಾಗಿ ಹುಟ್ಟಿ ನಿನ್ ಮಗ ಒಂದು ಹೆಣ್ಣನ್ನ ಹಾಳು ಮಾಡಿ ಬಂದಿದೀನಿ ಅಂತ ಹೇಳಿದ್ರೆ, ಓ ಹಾಗ ಅಂತ ಸಮಾಧಾನ ಸೂಚಿಸ್ತಿದ್ಯಲ್ಲ, ನೀನು ಒಂದು ಹೆಣ್ಣೇನೆ. ರೀ, ಮುಚ್ಚಿರಿ ಬಾಯ್ನಾ. ಅವಳಾಗ ಅವಳೇ ಬಂದ್ ಮೈ ಮೇಲ್ ಬಿದ್ರೆ ಇವನೇನ್ರಿ ಮಾಡಕ್ಕಾಗತ್ತೆ? ಹಾಗಂತ ನಾವು ಶ್ರೀಮಂತರಾಗಿರೋದೇ ತಪ್ಪ? ತಪ್ಪೋ ಅಲ್ವೋ ಅನ್ನೋದು ಅದಕ್ಕೆ ಬೆಲೆ ತೆತ್ತ ಮೇಲ್ನೇ ಗೊತ್ತಾಗೋದು.